ಮಿತ್ರರೇ, ನಾವು ಈ ಗ್ಲಿರಿಸೀಡಿಯಾ ಗಿಡವನ್ನು ಗೊಬ್ಬರ ಸೊಪ್ಪಿನ ಗಿಡ ಅಂತ ಕರಿತೀವಿ. ಇದು ಒಂದು ರೀತಿ ಕಲ್ಪವೃಕ್ಷ ನಮ್ಮ ಮಣ್ಣಿಗೆ. ಯಾಕೆಂದರೆ ಇದರಲ್ಲಿ ಸಾಕಷ್ಟು ಉಪಯೋಗಗಳಿದೆ. ನಾನು ಸುಮಾರು ಕಡೆ ಇದನ್ನು ಹೇಳ್ತಾ ಇದ್ದೀವಿ. ಇದನ್ನು ನಾವು ಜೀವಂತ ಬೇಲಿಗೆ, ಬದುಗಳ ಮೇಲೆ ಹಸಿರೆಲೆ ಗೊಬ್ಬರದ ಗಿಡವಾಗಿ, ನಮ್ಮ ಮುಖ್ಯ ಬೆಳೆಯ ಪಕ್ಕದಲ್ಲಿ ಸಂಗಾತಿ ಗಿಡವಾಗಿ, ಹಾಗೆ ಎಲ್ಲಿಂದರಲ್ಲಿ ಇದನ್ನು ನಾವು ಹಾಕ್ತಾ ಬರ್ತಿರ್ತೀವಿ. ಈ ಸಮಯದಲ್ಲಿ ಈ ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ನಮ್ಮನೆ ತೋಟದಲ್ಲಿ ಇಷ್ಟು ಗ್ಲಿರಿಸೀಡಿಯಾ ಕಡ್ಡಿಗಳನ್ನು ನಾನು ಇಲ್ಲಿ ಪಕ್ಕದ ತೋಟದಿಂದ ತರಿಸ್ಕೊಂಡಿದ್ದೀನಿ. ಮೊನ್ನೆ ನಮ್ಮ ಕೆಲಸ ಮಾಡೋ ಟೀಮ್ನವರು ಹೋಗಿದಿಷ್ಟನ್ನು ಕರ್ಕೊಂಬಂದು ತೊಗೊಂಬಂದಿದ್ದಾರೆ. ಸುಮಾರು ಒಂದು 800ರಿಂದ 1000 ಕಡ್ಡಿಗಳಿಲ್ಲಿದೆ. ಇದನ್ನು ನಾವು ಇವಾಗ ನಿರ್ದಿಷ್ಟ ಅಂತರದಲ್ಲಿ, ನಿರ್ದಿಷ್ಟ ಪ್ರದೇಶದಲ್ಲಿ ನೆಡ್ತಾ ಬರ್ತೀವಿ. ಮಿತ್ರರೇ, ನಾನು ಗ್ಲಿರಿಸೀಡಿಯಾನ 3 ಥರನೂ ಟ್ರೈ ಮಾಡಿದ್ದೀನಿ. ಬೀಜಗಳನ್ನು ತರಿಸಿ ನೇರವಾಗಿ ಬಿತ್ತನೆ ಮಾಡೋದು, ಬೀಜಗಳನ್ನು ತಂದು ನಮ್ಮ ತೋಟ, ನಮ್ಮ ನರ್ಸರಿನಲ್ಲಿ ನಾಟಿ ಮಾಡಿ ಅದನ್ನು ಬೆಳೆಸಿ ಆಮೇಲೆ ಗಿಡವನ್ನು ನೆಡೋದು, ಅಥವಾ ನರ್ಸರಿಯಿಂದನೇ ಗಿಡಗಳನ್ನು ತಗೊಂಬಂದು ನೆಡೋದು. ಈ 3 ಪ್ರಯತ್ನ ಮಾಡಿ ಸೋತಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಂಗೆ ರಿಸಲ್ಟ್ ಸರಿ ಬರಲಿಲ್ಲ. ಆದರೆ ಇತ್ತೀಚೆಗೆ ಈ ಕಡ್ಡಿಗಳನ್ನು ತಂದು ನೆಟ್ಟು ಬೆಳೆಸ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಾಯಿದ್ದೀನಿ. ಸೊ ಕಡ್ಡಿಗಳನ್ನು ತಗೊಂಬಂದು ನಮ್ಮ ಏರು ಮಣ್ಣಿ ಪದ್ಧತಿ, ಈ ಥರ ರೈಸ್ಡ್ ಬೆಡ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಗಮನಿಸ್ಬೋದು, ಮಂಗಳೂರು ಹಂಚನ್ನ ಇಟ್ಬಿಟ್ಟು ಮಣ್ಣೆಲ್ಲ ತುಂಬಿ ಇಲ್ಲಿ ರೈಸ್ಡ್ ಬೆಡ್ ಮಾಡಿದ್ದೀವಿ. ಈ ರೈಸ್ಡ್ ಬೆಡ್ನಲ್ಲಿ ಕಡ್ಡಿಗಳನ್ನು ತಂದು ಚುಚ್ಚಿ ಬೆಳೆಸಿ ಹಾಕೋ ಪ್ರಯತ್ನ ಮಾಡಿದೆ. ಅದು ಯಾಕೋ ಎತ್ತರ ಬೆಳೀಲಿರಲಿಲ್ಲ. ಸ್ವಲ್ಪ ಬಂದಿದೆ, ಅಷ್ಟು ಬಂದಿಲ್ಲ. ಹಾಗಾಗಿ ನಿರ್ದಿಷ್ಟ ಎತ್ತರಕ್ಕೆ ಒಂದು ನೋಡಿ, ಇವೆಲ್ಲ 7 ಅಡಿ ಇದೆ. ಈ ಥರ 7 ಅಡಿ ಹಂತದ ಕಡ್ಡಿಗಳನ್ನು ತೊಗೊಂಬಂದು ಕತ್ತರಿಸಿ ಒಂದು ಅಡಿಯಷ್ಟು ಭೂಮಿ ಒಳಗಡೆ ಹಾಕಿದ್ರು ಇನ್ನೂ 5ರಿಂದ 6 ಅಡಿಯಷ್ಟು ಭೂಮಿ ಮೇಲಿರುತ್ತೆ. ಹಾಗಾಗಿ ಈ ಥರ ಗ್ಲಿರಿಸೀಡಿಯಾ ಕಡ್ಡಿಗಳನ್ನು ತಂದು ಬೆಳೆಸಿ, ಕಡ್ಡಿಗಳನ್ನು ತೊಗೊಂಬಂದು ಅದನ್ನು ನಾಟಿ ಮಾಡಿ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ. ಹಸಿರೆಲೆ ಗೊಬ್ಬರದ ಖಜಾನೆ ಅಂತಲೇ ಹೇಳ್ಬೋದು. ಇದನ್ನು ಹಾಕೋಣ, ಎಲ್ಲರೂ ಬೆಳೆಸೋಣ. ನಿಮ್ಗೆ ಯಾರಿಗಾದರೂ ಗ್ಲಿರಿಸೀಡಿಯಾ ಕಡ್ಡಿಗಳು ಬೇಕಾದರೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಟೀಮ್ಗೆ ಹೇಳಿದ್ರೆ ಅವರು ಇಲ್ಲಿ ನಮ್ಮ ಬಾಳುಪೇಟೆ, ಪಾಳ್ಯ ಈ ಭಾಗದಲ್ಲಿ ಸಾಕಷ್ಟು ಸಿಗುತ್ತೆ. ಅದನ್ನು ಕತ್ತರಿಸಿ ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ. ಸೊ ಆದಷ್ಟು ಗ್ಲಿರಿಸೀಡಿಯಾಗಳನ್ನು ಬೆಳೆಸೋಣ. ಹೊರಗಡೆಯಿಂದ ತರತಕ್ಕಂಥ ಒಳಸರಿಗಳ ವೆಚ್ಚವನ್ನು ಕಮ್ಮಿ ಮಾಡೋಣ ಮತ್ತು ನಮ್ಮ ಕೃಷಿ ಭೂಮಿಯಲ್ಲಿ ವೈವಿಧ್ಯತೆಯನ್ನು ಸೃಷ್ಟಿ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ HR ಮಂಜುನಾಥ್.